ಸುಮ್ಮನೆ ಹೇಳಬಾರ್ದು. ಕೆಲವೊಮ್ಮೆ ನಮ್ಮ ಕೈಯಲ್ಲಿ ಇರೋದಿಲ್ಲ. ಹೌದು ಹೌದು. ಈಗಲೂ ನಾವು ಪ್ರಾರ್ಥನೆ ಮಾಡ್ತಿರೋದು ಅರ್ಜುನ ಬದುಕಿ ಬರಲಿ, ಅರ್ಜುನ ಬದುಕಿ ಬರಲಿ. ಅಲ್ಲಿ ಗುಡ್ಡ, ಅದು ಗುಡ್ಡ ಅಂತಂದ್ರೆ ಅದು ಜಾರಿರೋದು, ಅದು ಮಣ್ಣು ಬಿದ್ದಿರೋದಲ್ಲ. ಅದು ಆ ಮಣ್ಣು ತೆಗಿಬೇಕು ಅಂತಂದ್ರೆ ಒಂದು ಸೈಡಿಂದ ಮಣ್ಣು ತೆಗಿತಾ ಹೋದ್ರೆ ಮತ್ತೊಂದು ಕಡೆ ಬೀಳಲ್ವೇನ್ರಿ? ಅದನ್ನೇ ಹೇಳ್ತಾ ಇದ್ದಾರೆ ಅಧಿಕಾರಿ. ನೀವು ಸುಮ್ಮನೆ ಅಲ್ಲಿ ದೂರದಲ್ಲಿ ಕೂತ್ಕೊಂಡು ಎಕ್ಸ್ಪರ್ಟ್ಗಳನ್ನ ಮಾತಾಡಿದ್ರೆ, ಹೌದು. ಆಮೇಲೆ ಯಾವ ಸುದ್ದಿಯನ್ನು ಏನು ಕೊಡಬೇಕು ಅಂತ ನಮಗೆ ಲೆಕ್ಚರಿಂಗ್ ಬೇರೆ ಇರಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಾರಿ. ಕೇರಳ ಆಗಲಿ, ಕರ್ನಾಟಕ ಆಗಲಿ, ತಮಿಳುನಾಡಾಗಲಿ, ನಾವು ಭಾಷಾವಾರ ಪ್ರಾಂತ್ಯ ವಿಚಾರಕ್ಕೆ ಆಗುತ್ತೆ, ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ. ಆದರೆ ನಾವೆಲ್ಲ ಭಾರತೀಯರು. ಈ IPL ಮ್ಯಾಚ್ ಆದಾಗ ತಮಿಳುನಾಡು ಗೆಲ್ಲಬೇಕು, IPL ಮ್ಯಾಚ್ ಆದಾಗ ಕರ್ನಾಟಕ ಗೆಲ್ಲಬೇಕು, IPL ಮ್ಯಾಚ್ ಆದಾಗ ರಾಜಸ್ಥಾನ ಗೆಲ್ಲಬೇಕು, ಮುಂಬೈ ಗೆಲ್ಲಬೇಕು ಅಂತೇಳಿ ಆಯಾ ಅಭಿಮಾನಿಗಳು ಹೇಳ್ತಾರೆ. T20 ಮೊನ್ನೆ ಮ್ಯಾಚ್ ಆಯ್ತಲ್ಲ, ಯಾರು ನಾವು ತಮಿಳುನಾಡು ಕರ್ನಾಟಕ ಅಂತ ಹೋದ್ವಾ? ಭಾರತ ಗೆಲ್ಲಬೇಕು ಅಷ್ಟೇ. ಅರ್ಥ ಮಾಡ್ಕೋತಾರೆ. ಬನ್ನಿ, ಕೃಷ್ಣ ಬೈರೇಗೌಡರು ಮಾತಾಡಿದ್ರು ಇದ್ರ ಬಗ್ಗೆ. ರಾತ್ರಿ ಮಾತಾಡ್ಬೇಕಾದ್ರೆ ನೀವು ಒಂದು ಮಾತನ್ನು ಹೇಳಿದ್ರಿ, ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಅರ್ಜುನ್ ಜೊತೆಗೆ ನಮ್ಮವರು ಕೂಡ ಇಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತೇಳಿ. ಈಗ ಒಬ್ಬರು ಕಂಪ್ಲೇಂಟ್ ಕೊಡಿದ್ದಾರೆ, ನನ್ನ ಮಗ ಲೋಕೇಶ್ ಅಂತೇಳಿ ಇಲ್ಲೇ ಇದ್ದ, ಆತ ಕೂಡ ಈಗ ಕಾಣ್ತಾ ಇಲ್ಲ, 5 ದಿನ ಅವನು ನಾಟ್ ರೀಚಬಲ್ ಆಗಿದೆ ಅಂತೇಳಿ. ಈಗ ಎಷ್ಟು ಜನ ಟೋಟಲ್ ಈಗ ನಾಪತ್ತೆ ಆಗಿದ್ದಾರೆ, ಆ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ, ಹೇಗೆ ನಡೀತಾ ಇದೆ ಆಪರೇಷನ್? ಇನ್ನು ಕನ್ಫರ್ಮ್ಡ್ ನಮ್ಮ ಪ್ರಕಾರ ಲೆಕ್ಕ ಸಿಕ್ಕಿರುವಂಥದ್ದು ಇನ್ನು 3 ಮಿಸ್ಸಿಂಗ್ ಇದ್ದಾರೆ ಅರ್ಜುನ್ ಜೊತೆಗೆ. ಹೌದು. ಆದರೆ ಬಿಟ್ಟು ಬೇರೆ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ ಅಂದರೆ ಅದಕ್ಕೆ ಪೊಲೀಸ್ ಒಂದು ಸಿಸ್ಟಮ್ ಇದೆ ಮಿಸ್ಸಿಂಗ್ ಪರ್ಸನ್ಸನ್ನು ಟ್ರೇಸ್ ಮಾಡಲಿಕ್ಕೆ. ಆದರೂ ಅವ್ರೇನಾದರೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೋ, ಬೇರೆ ಎಲ್ಲಾದರೂ ಏನಾದರೂ ಆಗಿದೆಯಾ ಅದನ್ನು ಕೂಡ ನಾವು ತನಿಖೆ ಮುಖಾಂತರ ಚೆಕ್ ಮಾಡ್ತೇವೆ. ಯಾವುದನ್ನು ನಾವು ಲಘುವಾಗಿ ತಿರಸ್ಕಾರ ಮಾಡುವಂಥ ಪ್ರಶ್ನೆ ಇಲ್ಲ. ಯಾವುದೇ ಆ ಥರ ಅನುಮಾನಗಳು ಬಂದರೂ ಕೂಡ ಅದನ್ನು ಪ್ರೊಸೀಜರ್ ಪ್ರಕಾರವಾಗಿ ಗಂಭೀರವಾಗಿ ತೆಗೆದುಕೊಂಡು ಏನಾಗಿದೆ ಅನ್ನೋದನ್ನು ಪತ್ತೆ ಮಾಡ್ತೇವೆ. ರಾತ್ರಿ ಮಾತಾಡ್ಬೇಕಾದ್ರೆ ನೀವು ಒಂದು ಮಾತನ್ನು ಹೇಳಿದ್ರಿ, ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಅರ್ಜುನ್ ಜೊತೆಗೆ ನಮ್ಮವರು ಕೂಡ ಇಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತೇಳಿ. ಈಗ ಒಬ್ಬರು ಕಂಪ್ಲೇಂಟ್ ಕೊಡಿದ್ದಾರೆ, ನನ್ನ ಮಗ ಲೋಕೇಶ್ ಅಂತೇಳಿ ಇಲ್ಲೇ ಇದ್ದ, ಆತ ಕೂಡ ಈಗ ಕಾಣ್ತಾ ಇಲ್ಲ, 5 ದಿನ ಅವನು ನಾಟ್ ರೀಚಬಲ್ ಆಗಿದೆ ಅಂತೇಳಿ. ಈಗ ಎಷ್ಟು ಜನ ಟೋಟಲ್ ಈಗ ನಾಪತ್ತೆ ಆಗಿದ್ದಾರೆ, ಆ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ, ಹೇಗೆ ನಡೀತಾ ಇದೆ ಆಪರೇಷನ್? ಇನ್ನು ಕನ್ಫರ್ಮ್ಡ್ ನಮ್ಮ ಪ್ರಕಾರ ಲೆಕ್ಕ ಸಿಕ್ಕಿರುವಂಥದ್ದು ಇನ್ನು 3. ಸೊ ಹಾಗಾಗಿ ಅರ್ಜುನ್ ಕೂಡ ನಮಗೆ ಮುಖ್ಯ, ಉಳಿದವರು ಕೂಡ ಮುಖ್ಯ. ಪ್ರಯತ್ನಗಳಾಗೇ ಆಗುತ್ತೆ. ಈಗ ಮೊನ್ನೆ ತಿರುವನಂತಪುರಂನಲ್ಲಿ ಒಂದು ಚರಂಡಿಯಲ್ಲಿ ಬಿದ್ದವನಿಗಾಗಿ ಬಹಳ ದೊಡ್ಡ ಹುಡುಕಾಟಗಳು ನಡೀತು, ಮತ್ತೊಂದಾಯಿತು, ಎಲ್ಲ ರೀತಿಯಲ್ಲಿ ಆಯಿತು. ಕೊನೆಗೂ ಬದುಕಿ ಬರಲಿಕ್ಕೆ ಆಗಲಿಲ್ಲ. ಹಾಗಿದ್ರೆ ನೀವು ಬದುಕಿಸಬೇಕಿತ್ತು ಅಂತ ನಾವು ಕೇಳೋಕ್ಕಾಗತ್ತಾ? ಆಗಲ್ಲ. ಕೆಲವು ನಮ್ಮ ಕೈ ಮೀರಿರುತ್ತೆ ಸರ್. ಎಸ್. ಓಕೆ. ಇನ್ನು ಶಿರೂರಲ್ಲಿ ಕ್ಷಣಕ್ಕೂ ಆತಂಕ ಮನೆ ಮಾಡ್ತಾ ಇದೆ. ಏನಾಗುತ್ತೆ ಅನ್ನೋ ಟೆನ್ಷನ್ ನಲ್ಲಿ ಜನ ಒದ್ದಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರೂರಲ್ಲಿ ಗುಡ್ಡ ಕುಸಿತದಿಂದಾಗಿ ನಮ್ಮವರು 3 ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟ ಕೂಡ ನಡೀತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಬಗೆಗಿನ, ಅಂದ್ರೆ ಯಾರೆಲ್ಲ ಮಿಸ್ಸಿಂಗ್ ಆಗಿದ್ದಾರೆ ಅವರ ಬಗೆಗಿನ ಅವರ ಮನೆಯವರ ರೋಧನೆಗಳು. ಅಂದ್ರೆ ನೀವು ಹೇಳ್ತಾ ಇದ್ರೆ, ಅವ್ರು ಹೇಳ್ತಾ ಇದ್ರೆ ನೀವು ಅರ್ಜುನ ಹಿಂದೆ ಮಾತ್ರ ಹೋಗ್ತಾ ಇದ್ರೆ, ನಮ್ಮವ್ರು ಬೇಡ ಅಂತ ಕೇಳ್ತಾ ಇದ್ರೆ. ಬನ್ನಿ, ನಮ್ಗೆಲ್ಲರೂ ಬೇಕು ಸರ್, ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ನಾಪತ್ತೆಯಾದ ಆ 3ವರಿಗಾಗಿ ಹುಡುಕಾಟ. ಹುಡುಕಿಕೊಡಿ ಎಂದು ಹೆತ್ತ ತಾಯಿಯ ಕಣ್ಣೀರು. ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ ಅವಾಂತರಗಳೇ ಸೃಷ್ಟಿಯಾಗಿವೆ. ಮಣ್ಣಿನಡಿ ಸಿಲುಕಿರುವ ಲಾರಿ ಚಾಲಕ ಅರ್ಜುನನಿಗಾಗಿ ಕಾರ್ಯಾಚರಣೆ ಭರದಿಂದ ಸಾಗಿದೆ. NDRF, SDRF ಸೇನಾ ಸಿಬ್ಬಂದಿ ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಆದರೆ ನಾಪತ್ತೆಯಾದ 3 ಸ್ಥಳೀಯರ ಬಗ್ಗೆ ಮಾಹಿತಿಯೇ ಇಲ್ಲದಂತಾಗಿದೆ. ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ವೇಳೆ ಹಲವರು ನೀರು ಪಾಲಾಗಿದ್ದಾರೆ. ಈ ಮಧ್ಯೆ ದಿನದಿಂದ ದಿನಕ್ಕೆ ನಾಪತ್ತೆಯಾದವರ ಹೆಸರು ಹೊರಬರ್ತಿದೆ. ಇದೀಗ 3 ನಾಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಗೋಕರ್ಣ ಬಳಿಯ ಗಂಗೆ ಕೊಳ್ಳದ ಓರ್ವ ಯುವಕ ಲೋಕೇಶ್ ಎಂಬಾತ ನಾಪತ್ತೆಯಾಗಿದ್ದು, ಮಗನನ್ನ ಹುಡುಕಿಕೊಡುವಂತೆ ತಾಯಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. 5 ದಿನದಿಂದ ಮನೆಗೆ ಬಂದಿಲ್ಲ. ಗುಡ್ಡ ಕುಸಿತದ ದಿನ ಆ ಹೋಟೆಲ್ನಲ್ಲೇ ಲೋಕೇಶ್ ಇದ್ದ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಕೆಎಸ್ಆರ್ಟಿಸಿ ಚಾಲಕ ನೋಡಿದ್ದನೆಂಬುದು ಗೊತ್ತಾಗಿದೆ. ಹೋಟೆಲ್ನಿಂದ ಬಸ್ ಪಾಸ್ ಆದ ಕೆಲ ಕ್ಷಣಗಳಲ್ಲಿ ದುರಂತ ಸಂಭವಿಸಿದೆ. ಹೀಗಾಗಿ ಮಗನನ್ನ ಹುಡುಕಿಕೊಡುವಂತೆ ಲೋಕೇಶ್ ತಾಯಿ ಅಂಕೋಲಾ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ.
ಆ ಇಬ್ಬರನ್ನ ಹುಡುಕಿಸಿ ಕೊಡುತ್ತಾ ಸರ್ಕಾರ? ಲೋಕೇಶ್ ಮಾತ್ರವಲ್ಲದೆ ಶಿರೂರಿನವರೇ ಆದ ಜಗನ್ನಾಥ್ ಹಾಗೂ ಉಳುವರೆಯ ಸಣ್ಣುಗೌಡ ನಾಪತ್ತೆಯಾಗಿದ್ದಾರೆ. ಮಿಸ್ ಆಗಿರುವವರ ಪತ್ತೆಗೆ ಮನವಿ ಕೇಳಿ ಬಂದಿದೆ. ಸರ್ಕಾರ ಇವರನ್ನ ಹುಡುಕಿಸಿ ಕೊಡುತ್ತಾ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಟ್ಟು 10 ಜನ ಕಾಣೆಯಾಗಿರೋದು. ಅದರಲ್ಲಿ 7 ಜನರ ಮೃತದೇಹ ಸಿಕ್ಕಿದೆ. ಇನ್ನು 3 ಮತ್ತು ಅರ್ಜುನ್ದು ಸಿಗಬೇಕಾಗಿದೆ. ಬನ್ನಿ, ನಾಗೇಂದ್ರ ಇದ್ದಾರೆ. ನಾಗೇಂದ್ರ, ಒಂದು ಕಡೆ ಮಿಲಿಟರಿ ಕಾರ್ಯಾಚರಣೆ ಶುರುವಾಗುತ್ತೆ, ಅದರ ಬಗ್ಗೆ ಹೇಳಿ. ನನಗಿರೋ ಒಂದೇ ಒಂದು ಡೌಟು ಇಲ್ಲಿ ಹೇಗಿದೆ ಅಂತಂದರೆ, ಕರ್ನಾಟಕ ಸರ್ಕಾರ ಏನು ಮುತುವರ್ಜಿ ವಹಿಸಲಿಲ್ಲ. ಕೇರಳ ಹೇಳ್ತಿರೋದು ಕೇವಲ ಅರ್ಜುನದ ಬಗ್ಗೆ ಮಾತ್ರ. ಇಲ್ಲಿ ನಮ್ಮವರೇ 3 ಜನ ಇಲ್ಲ. ಇಲ್ಲಿ ನನ್ನ ಪ್ರಕಾರ ಡೇ 1 ಅಲ್ಲಿ ಕೃಷ್ಣ ಬೈರೇಗೌಡರು ಇದ್ದಾರೆ, ಸತೀಶ್ ಸೈಲ್ ಇದ್ದಾರೆ, ಮಂಕಾಳ್ ವೈದ್ಯ ಇದ್ದಾರೆ, HDK ಬಂದರು, ಸಿದ್ದರಾಮಯ್ಯ ಬಂದರು. ಆಮೇಲೆ ಇನ್ನು ಓಕೆ, ಐ ಅಗ್ರಿ, ಇನ್ನು ಬೇರೆ ರೀತಿಯಲ್ಲಿ ಸ್ವಲ್ಪ ಫಾಸ್ಟ್ ಕೆಲಸ ಮಾಡ್ಬೋದಾಗಿತ್ತು ಅಂತೇಳಿ. ಬಟ್ ಅಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಮಣ್ಣಿನ ಕೆಳಗೆ ಲಾರಿ ಇರೋದು ಡೌಟ್ ಇದೆ. ಮೆಟಲ್ ಡಿಟೆಕ್ಟರ್ ಸಿಗ್ತಾ ಇರ್ಬೋದು, ಇಲ್ಲ ಅಂತಲ್ಲ. ಹಾಗಂತ ಭಾರತ್ ಬೆನ್ಸ್ ಹೇಳಿದ್ದೇ ಫೈನಲ್ ಅಲ್ಲ. ಅವರು ಏನು ತೋರಿಸ್ತಾರೆ ಫೈನಲ್ ಅಲ್ಲ. ಒಮ್ಮೊಮ್ಮೆ ನಾವು ಮೊಬೈಲ್ ಹಾಕಿದ್ದು ಕೂಡ ಏನೆಲ್ಲ ತೋರಿಸ್ತಾ ಇರುತ್ತೆ. ಹಾಗಂತ ಸಿಗಲಿ, ಆ ವಿಚಾರ ಬೇರೆ. ಆದರೆ ಅಲ್ಲಿ ಕಾರ್ಯಾಚರಣೆ ಅಷ್ಟು ಈಸಿನಾ? ಮಣ್ಣು ತೆಗೆದುಬಿಟ್ರಪ್ಪ, ಒಂದು 4 ಬೇರೆ ಬೇರೆ JCB ಬಂದು ಮಣ್ಣು ತೆಗೆದ ತಕ್ಷಣ ಸಿಕ್ಬಿಡ್ತಾರೆ, ಅಷ್ಟು ಈಸಿನಾ? ಅದು ಆ ಗುಡ್ಡ ಯಾವ ರೀತಿ ಇದೆ, ಅದು ಒಂಥರ ಜೇಡಿ ಮಣ್ಣು, ಆ ಥರದ ಒಂದು ರೀತಿಯ ಮಣ್ಣು. ಏನು ಹೇಳ್ತೀರಿ? ನಿಜವಾಗ್ಲೂ ಲೇಟ್ ಆಯ್ತಾ? ನಿಜವಾಗ್ಲೂ ನಿರ್ಲಕ್ಷ್ಯ ಆಯ್ತಾ? ನಿಮ್ಗೇನು ಅನಿಸುತ್ತೆ? ಜಯಪ್ರಕಾಶ್ ಶೆಟ್ಟಿ, ನೋಡಿ, ನೀವು ಕೂಡ ಈ ಒಂದು ಕರಾವಳಿ ಭಾಗದವರು, ನಿಮಗೂ ಕೂಡ ಇಲ್ಲಿನ ಮಣ್ಣಿನ ಪರಿಸ್ಥಿತಿ, ಗುಡ್ಡದ ಪರಿಸ್ಥಿತಿ ಹೇಗೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಜಯಪ್ರಕಾಶ್, ನಿಜವಾಗ್ಲೂ ಕೂಡ ಸರ್ಕಾರ ಮುತುವರ್ಜಿಯಿಂದ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಜಿಯೋಲಾಜಿಕಲ್ ಎಕ್ಸ್ಪರ್ಟ್ ಬಂದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರೋದೇ ತಪ್ಪು ಅನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಮೋರ್ ದೆನ್ ಅಂದರೆ 3ಕ್ಕಿಂತ ಹೆಚ್ಚು JCBಗಳನ್ನು ಬಳಸಿ ಗುಡ್ಡವನ್ನು ತೆಗೆಯುವಂಥ ಕೆಲಸ ಮಾಡೋಕ್ಕೆ ಹೋದರೆ ಆದರೆ ಆ ಒಂದು ವೈಬ್ರೇಷನ್ಗೆ ಮತ್ತೆ ಕುಸಿಯುತ್ತೆ. ನೀವು ಇನ್ನೂ ಉಳಿದವರನ್ನು ಕೂಡ ನೀವು ರಿಸ್ಕ್ಗೆ ತಳ್ತಾ ಇದ್ದೀರಿ, ಇದು ಡೇಂಜರ್ ಝೋನ್ ಅಂತೇಳಿ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ತಿಳಿಸಿ ಹೋಗಿದ್ರು. ಅದೇ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಸೆಷನ್ಗೂ ಕೂಡ ಹೋಗದೆ ಡೇ 1 ಇಲ್ಲಿದ್ದಾರೆ. ಕಳೆದ 2 ದಿನಗಳಿಂದ ಸಚಿವ ಕೃಷ್ಣ ಬೈರೇಗೌಡ ಅವರು ಇಲ್ಲಿ ಬೀಡು ಬಿಟ್ಟಿದ್ದಾರೆ, ಸಚಿವ ಮಂಕಾಳ್ ವೈದ್ಯ ಅವರು ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಬೇರೆಯವರು ಆರೋಪ ಮಾಡ್ತಾ ಇರುವಂತೆ ಇಲ್ಲಿ ಕೆಲಸ ವಿಳಂಬ ಆಗಿಲ್ಲ, ಕೆಲಸ ಸ್ಪೀಡಾಗಿ ಆಗ್ತಾ ಇದೆ. ನೋಡಿ, ಸುಮಾರು 60,000ಕ್ಕಿಂತ ಹೆಚ್ಚು ಟನ್ ಅಲ್ಲಿ ಗುಡ್ಡ ಇರುವಂಥದ್ದು. ಕೇವಲ ಅಲ್ಲಿ ಮಣ್ಣು ಮಾತ್ರ ಇಲ್ಲ ಜಯಪ್ರಕಾಶ್ ಶೆಟ್ಟಿ, ಬಂಡೆ ಕಲ್ಲುಗಳಿದೆ. ಆ ಬಂಡೆ ಕಲ್ಲುಗಳನ್ನು JCB ಮೂಲಕ ತಳ್ಳೋದಕ್ಕಾಗೋದಿಲ್ಲ. ಬಂಡೆಗಳನ್ನು ಒಡೆದು ಅದನ್ನು ತೆಗೆಯುವಂಥ ಕೆಲಸಗಳಾಗ್ತಾ ಇದೆ. ಈಗ ಒಂದು ಕಡೆ ಅದನ್ನು ರಿಮೂವ್ ಮಾಡಿದ್ದಾರೆ, ಅದೇ ರೀತಿಯಾಗಿ ನಿಧಾನಕ್ಕೆ ಅದನ್ನು ಸರಿಸ್ತಾ ಹೋಗ್ತಾರೆ. ಒಂದು ವೇಳೆ ಏಕ್ದಮ್ ಅವರು ಹೇಳಿದಂತೆ ಎಲ್ಲವನ್ನು ಕೂಡ ಸರಿಸಿದಾದ್ರೆ ಅದು ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಆತಂಕ ಇರುವಂಥದ್ದು. ಹಾಗಾಗಿ ಕಾರ್ಯಾಚರಣೆ ಅಂತೂ ವಿಳಂಬ ಆಗಿಲ್ಲ, ಕಾರ್ಯಾಚರಣೆ ನಿರಂತರವಾಗಿ ನಡೆದುಕೊಂಡು ಬರ್ತಾನೆ ಇದೆ. ಆದರೆ ಆರ್ಮಿಯವರು ಇನ್ನೂ ಕಾರ್ಯಾಚರಣೆನ ಆರಂಭ ಮಾಡಿಲ್ಲ. ಯಾಕೆಂತಂದರೆ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಆರ್ಮಿ ತಂಡ, ಸುಮಾರು 50 ಜನ ಇರುವಂಥ ಆರ್ಮಿ ತಂಡ ಬೆಳಗಾವಿಯಿಂದ ಮರಾಠ ರೆಜಿಮೆಂಟ್ ಟೀಮ್ ಇಲ್ಲಿಗೆ ಬಂದಿತ್ತು. ಇನ್ನೂ ಕೂಡ ಕಾರ್ಯಾಚರಣೆ ಆರಂಭ ಮಾಡಿಲ್ಲ. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಬೆಂಗಳೂರಿನಿಂದ 3 ಜನ ಎಕ್ಸ್ಪರ್ಟ್ಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಒಂದಷ್ಟು ಹೈ ಟೆಕ್ನಾಲಜಿ ಇರುವಂಥ ಇಕ್ವಿಪ್ಮೆಂಟ್ಗಳ ಸಮೇತವಾಗಿ ಬರ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಅವರು ಬಂದ ಬಳಿಕ ಕಾರ್ಯಾಚರಣೆ ಆರಂಭ ಆಗುತ್ತೆ. ನಿನ್ನೆ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಟ್ರಕ್ ಇಲ್ಲ, ಆದರೂ ಕೂಡ ನಾವು ಅಧಿಕೃತವಾಗಿ ಅದನ್ನು ಹೇಳೋದಿಲ್ಲ. ನಮ್ಮ ಕೆಲಸ ಏನಿದೆ ಮಾನವೀಯತೆ ದೃಷ್ಟಿಯಿಂದ ಆ ಕೆಲಸವನ್ನು ಮಾಡ್ತೀವಿ. ನಾವು ಅರ್ಜುನ್ ಜೊತೆಗೆ ನಮ್ಮವರು ಕೂಡ ಇದ್ದಾರೆ 3 ಜನ, ಅವರನ್ನು ಕೂಡ ಹುಡುಕಾಡುವಂಥ ಕೆಲಸವನ್ನು ನಾವು ಮುಂದುವರಿಸ್ತೀವಿ ಅನ್ನುವ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಒಂದು ಕಲ್ಲು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಅಲ್ಲಿ ಕಲ್ಲು ಹೆಂಗಿದೆ ಅಂತೇಳಿ. ಆ ನೀರಿಗೆ ಬಿದ್ದಿರೋ ಕಲ್ಲು ತೋರಿಸ್ರಪ್ಪ. ಗಂಗಾವಳಿ ನದಿಯೊಳಗೆ ಬಿದ್ದಿರೋ ಒಂದು ಕಲ್ಲು. ಬೇಗ ವೆಂಕಟೇಶ್. ಅಲ್ಲಿ ಅದೊಂದು ಆ ಗಂಗಾವಳಿ ನದಿಯೇ 20 ಅಡಿ ಆಳ ಇದೆ. ಶೆಟ್ರಿಗೆ ಹೆಂಗೆ ಗೊತ್ತಾಯ್ತು 20 ಅಡಿ ಆಳ ಅಂತ ಕೇಳಿದ್ರೆ, ಆ ಭಾಗದವರು ಅಂತಲ್ಲ, ಅಲ್ಲಿ ದೋಣಿಯಲ್ಲಿ ಪಾಸ್ ಆಗೋದು ಹೆಂಗೆ ಅಂದ್ರೆ ದೊಡ್ಡ ಬಿದಿರಿನ ಬೊಂಬನ್ನ ಹಿಂಗಿಟ್ಟು ಪಾಸ್ ಆಗೋದು. ಅಂದ್ರೆ ಈ ಹುಟ್ಟಾಕೋದು ಬೇರೆ, ಅದು 20-25 ಅಡಿ ಏನೇ ಇದೆ. ಅದು ಆ ಬಿದಿರಿನ ಬೊಂಬಲ್ಲಿ ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ, ಹೂಳು ಎಲ್ಲ ಸೇರಿ. ಆ ಕಲ್ಲೊಂದು ಬಂದು ಮೇಲ್ಗಡೆ ಇದ್ದ ಕಲ್ಲು ಆ ಮಿಡ್ಲಲ್ಲೇನೋ ಇರುತ್ತೆ, ದೊಡ್ಡ ಒಂದು 30 ಅಡಿಯ ಕಲ್ಲು. ಆ ಕಲ್ಲು ಆ ಫೋರ್ಸ್ಗೆ ಅಷ್ಟು ದೊಡ್ಡ ಕಲ್ಲು ಅದೇ ಬಂದು ನೀರಿಗೆ ಬೀಳುತ್ತೆ. ಆ ನೀರಿಗೆ ಬಿದ್ದಾಗ ಆ ನೀರಿನ ಮೇಲ್ಭಾಗದಲ್ಲಿ ಒಂದು 5 ಅಡಿ ಈಗಲೂ ಕಾಣ್ತಾ ಇದೆ.